ನಮಸ್ಕಾರ ರೀ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗಾವಿ ಒಳಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಸಂಸ್ಥಾಪನಾ ದಿನಾಚರಣೆ ಮತ್ತು 1ನೇ ಘಟಕದ್ದು ಕಾಂಕ್ರೀಟೀಕರಣ ಇದರ ಕಾರ್ಯಕ್ರಮ. ಅದರ ಜೊತೆಗೆ 140 ಹೊಸ ಬಸ್ಸಸ್ಗಳನ್ನು ಉದ್ಘಾಟನೆ ಮಾಡೋರಿದ್ದಾರೆ. ಫಂಕ್ಷನ್ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ಬೋದು ಬೆಳಗಾವಿ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಇಷ್ಟು ಬಸ್ಸನ್ನು ರೆಡಿ ಮಾಡಿ ನಿಲ್ಲಿಸಿದ್ದಾರೆ. ಈಗ 140 ವಾಯುವ್ಯ ಸಾರಿಗೆ ಹೊಸ ಎಲ್ಲ ಘಟಕಕ್ಕೆ ಸೇರಿರೋ ಗಾಡಿಗಳು ಬೆಳಗಾವಿ ವಿಭಾಗದ್ದು, ಹುಬ್ಬಳ್ಳಿ, ಧಾರವಾಡ, ಚಿಕ್ಕೋಡಿ 140 ಗಾಡಿಗಳು ಬಂದಿದೆ. ಹಾವೇರಿ, ಉತ್ತರ ಕನ್ನಡ, ಗದಗ್ ಅವರು ಗಾಡಿ ಕಳಿಸಿಲ್ಲ. ಕಾರ್ಯಕ್ರಮ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಚಿಕ್ಕೋಡಿ ವಿಭಾಗದ ಗಾಡಿಗಳೆಲ್ಲ A23 ಡೀಟೇಲಾಗಿ ತೋರಿಸ್ತೀನಿ ಆಮೇಲೆ. ಅದರ ಜೊತೆಗೆ ವಾಯುವ್ಯ ಸಾರಿಗೆ ಸಂಸ್ಥೆಗೆ ಹೊಸ ಬೊಲೆರೋ, ಕ್ರೀಟಾ ವಾಹನ ಎಲ್ಲ ಡಿವಿಷನ್ಗಳಿಗೆ ಅಲಾಟ್ ಆಗುತ್ತೆ. ಇದು ಮೇನ್ ಸ್ಟೇಜ್ ಫಂಕ್ಷನ್ ಆಗುವ ಸೆಂಟ್ರ್ ಸ್ಟೇಜು. MD ಮೇಡಮ್ ನೋಡ್ತಾ ಇದ್ದಾರೆ ತಯಾರಿ ಹೆಂಗೆ ಮಾಡ್ತಿದ್ದಾರಂತ. ಇವು ಫ್ರಂಟ್ ಎರಡು ನಮ್ಮ ಗಾಡಿಗಳು ಬೆಳಗಾವಿ ವಿಭಾಗದ್ದು 2466, 2467. ಇದು ಫಂಕ್ಷನ್ ನಡೆಯೋ ಸ್ಥಳ. ಈ 10 ಗಾಡಿಗಳನ್ನ ರಿಬನ್ ಕಟ್ ಮಾಡಿ ಇನಾಗ್ರೇಟ್ ಮಾಡ್ತಾರೆ. ಬೆಳಗಾವಿ ವಿಭಾಗಕ್ಕೆ ಸೇರಿರೋ 10 ಗಾಡಿಗಳಿವು. A21, 22, 2481, 2461, 2463, 2475, 78, 79, 72, 70, 69 ಹಾಗೂ 80. ಇದು ಬಿಟ್ಟು ಬಾಗಲಕೋಟೆ ವಿಭಾಗದ ಗಾಡಿಗಳು ಆ ಕಡೆ ಇದೆ. ಚಿಕ್ಕೋಡಿ ವಿಭಾಗಕ್ಕೆ ಸೇರಿರೋ ಬಸ್ಸಸ್ 1248, 1241, 1241, 1234 ಫ್ಯಾನ್ಸಿ ನಂಬರ್ ಹತ್ತನೇದು, 1236, 1247, 1242, 1231, 1240, ಇದು ನಮ್ಮ ಬೆಳಗಾವಿ. ಇದು 2462, 1226, 1230. ಈ ಕಡೆಯಿಂದ ಧಾರವಾಡ ವಿಭಾಗ ಗಾಡಿಗಳು 3682, ಮತ್ತು ಚಿಕ್ಕೋಡಿ 1233, 1227, 3669, 3683, 3674, 3690, 3689. ಆಲ್ಮೋಸ್ಟ್ ಧಾರವಾಡ ಡಿವಿಷನ್ ಎಲ್ಲ ಹೊಸ ಗಾಡಿಗಳನ್ನು ಕಳ್ಸಾರ. 3676, 3688, 3677. ಈ ಕಡೆನೂ 10 ಬೆಳಗಾವಿ ಹೊಸ ಗಾಡಿಗಳು ಬೆಳಗಾವಿ ವಿಭಾಗಕ್ಕೆ ಸೇರಿರೋದು. ನಮ್ಮ ಡಿವಿಷನ್ ಗಾಡಿಗಳನ್ನೆಲ್ಲ ಡೆಕೋರೇಟ್ ಮಾಡಿ ನಿಲ್ಲಿಸಿದ್ದಾರೆ. ಎಲ್ಲ ಚಾಲಕರು ಬಸ್ ಮುಂದೆ ಫೋಟೋ ತಕ್ಕೋತಿದ್ದಾರೆ.
ಹುಬ್ಬಳ್ಳಿ ಹೋಗುವಾಗ ಕಲ್ಗಟ್ಟಿಗೆ ಧಾರವಾಡ ವಿಭಾಗದ್ದು 428 3680 421 425 ಎಲ್ಲ ಸೀರಿಯಲ್ ಆಗಿ ಬಂದಿದ್ದಾವೆ ಗಾಡಿಗಳು. ಕಲ್ಗಟ್ಟಿಗೆ ಘಟಕಕ್ಕೆ ಸೇರಿರೋ ಆಲ್ಮೋಸ್ಟ್ 7-8 ಗಾಡಿ ಕಾಣಿಸ್ತಾ ಇದೆ ನಮಗೆ. ಹುಬ್ಬಳ್ಳಿ ಅವರೆಲ್ಲ ಡಿವಿಷನ್ ಲೋಗೋ ಮಾಡಿದ್ದಾರೆ. ಆಲ್ಮೋಸ್ಟ್ ಕಲ್ಗಟ್ಟಿಗೆ ಸೇರಿರೋದೆಲ್ಲ ಗಾಡಿಗಳು. 3673 446 3675 441 ಹುಬ್ಬಳ್ಳಿ ವಿಭಾಗ ಗ್ರಾಮಾಂತರ 2ನೇ ಘಟಕ. 2 ಗ್ರಾಮಾಂತರ ಘಟಕ. ಬಾಗಲಕೋಟೆ ವಿಭಾಗ ಮುಧೋಳ ಘಟಕ 1651 52 1655 ಜಮಖಂಡಿ 1677 ಇಳಕಲ್ ಗಾಡಿ 1685 ಮತ್ತು ಮುಧೋಳ ಹೊಸ ಗಾಡಿ 86 ಮುಧೋಳ 1669 ಬೆಳಗಿ 1684 ಬೆಳಗಿ ಹೊಚ್ಚ ಹೊಸ ಅದ ಹಾಗೆ ಶೈನ್ ಆಗ್ತದೆ ನೋಡ್ರಿ. 1681 ಒಂದಿದೆ. ಅದ್ರ ಜೊತೆಗೆ 1671 ಬಾಗಲಕೋಟೆ ಘಟಕದೊಂದಿದೆ. 1671 ಬಾಗಲಕೋಟೆ ಘಟಕ. 1681 ಇದೆ, ಇನ್ನು ಡಿಪೋ ಅಲಾಟ್ ಆಗಿಲ್ಲ, ಸ್ಟಿಕ್ಕರ್ ಮಾಡಿಲ್ಲ ಅದನ್ನ. 1659 ಜಮಖಂಡಿ ಘಟಕ. 56 ಜಮಖಂಡಿ, ಮೊನ್ನೆ ಶ್ರವಣ್ ಬೆಳಗೋಲ ರೂಟ್ ಸ್ಟಾರ್ಟ್ ಮಾಡಿದ ಗಾಡಿ. 1678 ಇಳ್ಕಲ್. 1689 ಜಮಖಂಡಿ. 83 ಬಿಳ್ಗಿ. 1654 ಬಿಳ್ಗಿ. 1670 ಬೆಳಗ್ಗೆ ಘಟಕ. ಇದು ಬಿಟ್ಟು ನಮ್ಗೆ 2 ಬೆಳಗಾವಿ ವಿಭಾಗದ ಇನ್ನೂ 2 ಗಾಡಿಗಳಿದ್ದಾವೆ ಇಲ್ಲಿ. 2460 ಹಾಗೂ 2465 1ನೇ ಮತ್ತು 3ನೇ ಘಟಕದ ಗಾಡಿಗಳು. ಬೆಳಗಾವಿಗೆ ಸೇರಿರೋ ಇನ್ನೂ 4 ಗಾಡಿ 65 73 ಹಾಗೂ 56 ಇಲ್ಲಿ ಪಾರ್ಕ್ ಮಾಡಿದ್ದಾರೆ. 1ನೇ ಘಟಕಕ್ಕೆ ಸೇರಿರೋ ಗಾಡಿ, ಅದು 3ನೇ ಘಟಕದ್ದು. ಬೆಳಗಾವಿ ವಿಭಾಗದ ಗಾಡಿಗಳಿಗೆಲ್ಲ 2474 2477 ಹೊಸ ಗಾಡಿ. 2458 2459 2476 2468 2471 ಇದೊಂದು ಹುಬ್ಬಳ್ಳಿ ಧಾರವಾಡ ವಿಭಾಗದ್ದು 3678 ಇಷ್ಟನ್ನ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ 10 ಗಾಡಿ, ಇಲ್ಲಿ 10 ಗಾಡಿ. ಇದ್ರ ಜೊತೆಗೆ ಈಗ ಬೆಳಗಾವಿ 1ನೇ ಘಟಕದ್ದು ನವೀಕರಣ ಕಾಂಕ್ರೀಟ್ ಮಾಡ್ತಾ ಇದ್ದಾರೆ. ಅದರದ್ದು ಕಾಮಗಾರಿ ಶಂಕುಸ್ಥಾಪನೆಯೂ ಇದೆ. ಅದ್ರ ಜೊತೆಗೆ ಮತ್ತು ಒಂದಿಷ್ಟು ಹೊಸ ಬಸ್ಸಸ್ನೂ ಇದಾವೆ ಇಲ್ಲಿ ಪಾರ್ಕ್ ಮಾಡಿರೋದು. ನೋಡ್ಬರೋಣ ನಡ್ರಿ. ಮತ್ತು ಧಾರವಾಡ ವಿಭಾಗದ ಗಾಡಿಗಳು 3679 ಹಾಗೂ 3670 ಘಟಕದ ಆವರಣ ಇಲ್ಲೇ ಶಂಕುಸ್ಥಾಪನೆ ಮಾಡ್ತಾರೆ. ನವೀಕರಣ ಕಾಂಕ್ರೀಟ್ ಸಲುವಾಗಿ ಅದಕ್ಕೆ ಜಾಗ ಮಾಡಿಟ್ಟಿದ್ದಾರೆ. ಈಗ ಮ್ಯಾಪ್ ಇದೆ, ನೋಡಿ ಬರೋಣ ಹೆಂಗಾಗತ್ತಂತ. ಅದಕ್ಕೂ 1ನೇ ಘಟಕದ ಲೇಔಟ್ ಮ್ಯಾಪು ಹೆಂಗಾಗತ್ತಂತ. ಡಿಪೋ ಟ್ರಯಾಂಗಲ್ ಶೇಪಲ್ಲಿದೆ. ಎಲಿವೇಶನ್ ಡಿಪೋ 1 ಹಿಂಗೆ ಬರುತ್ತೆ. ರೆಡಿ ಆದಮೇಲೆ ಹಿಂಗೆ ಕಾಣಿಸುತ್ತೆ ನೋಡಿ ಡಿಪೋ 1. ಈಗ 1ನೇ ಘಟಕದಲ್ಲಿ ಪಾರ್ಕ್ ಮಾಡಿರೋ ಧಾರವಾಡ ವಿಭಾಗದ ಗಾಡಿಗಳೆಲ್ಲ ಇವು. ನೀನೇ ರಾತ್ರಿ ಶಾರ್ಟ್ ವಿಡಿಯೋ ಮಾಡಿದ್ದೆ, ಅದರಲ್ಲಿದ್ದು ಎಲ್ಲ ಸೇಮ್ ಅವೇ ಗಾಡಿ ಇವೆ, ಚೇಂಜಸ್ ಏನಾಗಿಲ್ಲ. ಇಲ್ಲೇ ಡೆಕೋರೇಷನ್ ಮಾಡಿದ್ದಾರೆ ಅವನ್ನೆಲ್ಲ.
3666 3681 3668. ಇನ್ನು ಯಾವ ಡಿಪೋ ಅಲಾಟ್ ಆಗಿಲ್ಲ. 3667 3663 3684 3660 3661 3694 3692 3683 3695. ಎಲ್ಲ ಧಾರವಾಡ ವಿಭಾಗಕ್ಕೆ ಸೇರೋ 30 ಗಾಡಿಗಳು ಇಲ್ಲೇ ಇದೆ. ಇನ್ನು ಡಿಪೋ ಅಲಾಟ್ಮೆಂಟ್ ಮಾಡಿಲ್ಲ ಯಾವ ಗಾಡಿಗಳನ್ನ. ಎಷ್ಟು ಗಾಡಿ ಇದೆ. ಚಿಕ್ಕೋಡಿ ವಿಭಾಗಕ್ಕೆ ಸೇರೋ ಗಾಡಿಗಳು 245 249 1232 1237 1250. ನಮಸ್ಕಾರ ಆರಾಮ್ರಿ. 1250 246 1235 ಹತ್ತನೇ ಡಿಪೋದು. ಇಲ್ಲೊಂದು ಗಾಡಿ ಇದೆ ಸಿಂಗಲ್ 1223 ಗೋಕಾಕ್ ರಾಯಬಾಗ್ ಡಿಪೋದು. ಗೋಕಾಕ್ ಅಲ್ಲ ರಾಯಬಾಗ್. ಕರ್ನಾಟಕ ಸಾರಿಗೆ ಸಂಸ್ಥೆ 28ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ನಡೆಯುವ ಸ್ಥಳ ಇದು. ವೇದಿಕೆ ಎಲ್ಲ ಸಜ್ಜಾಗಿದೆ. ಹೊಸ ಬಸ್ ಅಲ್ಲಿ ರಿಬನ್ ಕಟ್ ಮಾಡಿ ಮೇನ್ ಕಾರ್ಯಕ್ರಮ ಇಲ್ಲಿ ನಡೆಯೋದು. ಡಿಪೋ ಹೋಗಿ ನವೀಕರಣದ ಶಂಕುಸ್ಥಾಪನೆ ಮಾಡಿ ಇಲ್ಲಿ ಬರ್ತಾರೆ. ಇಲ್ಲಿ ವಾಯವ್ಯ ಸಾರಿಗೆ ಅವರಿಗೆ ಬೇಕಾಗಿರೋ ವಾಹನ ಸಿಬ್ಬಂದಿ ಸಲುವಾಗಿ ಅಧಿಕಾರಿಗಳಿಗೆ ಇವು ಎಲ್ಲ 18 K26 ಗಾಡಿ 27 ಮತ್ತು 26 29 K25 K63 K31 ಎಲ್ಲ ವಿಭಾಗದ ಅಧಿಕಾರಿಗಳಿಗೆ K23 ಯಾರ್ಡ್ ಇದೆ ನೋಡಿ. K22 ಯಾರ್ಡ್ ಗಾಡಿ ನಮ್ಮ 2 ಹೊಸ ಕ್ರೇಟಾ ಕೊಟ್ಟಿದ್ದಾರೆ. ಇಲ್ಲೇನು ಚಿಕ್ಕೋಡಿ ವಿಭಾಗಕ್ಕೆ ಸೇರಿರೋ ಗಾಡಿಗಳಿವೆ. 23F 1222 1243 1220 1241 121. ಫಂಕ್ಷನಲ್ಲಿ ಇದು ಲಾಸ್ಟ್ ಈ ಕಡೆ ಒಂದಿಷ್ಟು ಗಾಡಿ ಪಾರ್ಕ್ ಮಾಡಿದ್ದಾರೆ. ಒಂದು 15-20 ಎಲ್ಲ ಹುಬ್ಳಿ ವಿಭಾಗದ್ದು. ಹುಬ್ಳಿ ಗ್ರಾಮಾಂತರ ಒಂದು 433 443 431 ಎಲ್ಲ 63F ಗಾಡಿ ಇದ್ದಾವೆ. 431 438 ಇದು ಫ್ಯಾನ್ಸಿ ನಂಬರ್ 444 ನವಲ್ಗುಂದ್ ಘಟಕಕ್ಕೆ ಸೇರಿದ ಗಾಡಿ. ಫೋರ್ 16 ಹುಬ್ಳಿಗೂ ಸಾಕಷ್ಟು ಗಾಡಿ ಬಂದಿದೆ. 439 418 436 437
447, 445, ಸಾರಿ 442, 420, 422, 440, 423. ಈ ಕಡೆ ಇರೋ ಎಲ್ಲ ಗಾಡಿಗಳು ಹುಬ್ಬಳ್ಳಿ ವಿಭಾಗಕ್ಕೆ ಸೇರಿರೋ ಗಾಡಿಗಳು ಇವು. ನೀವು ನೋಡ್ತಾ ಇರೋದು ಎಲ್ಲ ಹುಬ್ಬಳ್ಳಿ ವಿಭಾಗ ಗಾಡಿಗಳು. ಕೇಂದ್ರೀಯ ಬಸ್ ನಿಲ್ದಾಣ ಬೆಳಗಾವಿ. ಬೆಳ್ಳಿ ಪದಕ ವಿಜೇತ ಚಾಲಕರಿಗೆ ಚಿಕ್ಕೋಡಿ ವಿಭಾಗದಿಂದ ಸ್ಪೆಷಲ್ಲಾಗಿ 2-3 ವಾಹನಗಳು ತರಿಸಿದ್ದಾರೆ. ಇದು ಗೋಕಾಕ್ ಘಟಕದ್ದು. ಅವ್ರ ಫ್ಯಾಮಿಲಿಗಳನ್ನೆಲ್ಲ ಕರ್ಕೊಂಡು ಬಂದಿರ್ತಾರೆ ಇಲ್ಲಿ ಫಂಕ್ಷನ್ಗೆ. ಇದು ಚಿಕ್ಕೋಡಿ ಘಟಕದ ಗಾಡಿ. ಇದೇ ಥರ ಹತ್ತನೈದೊಂದು ಬಂದಿದೆ. ಎಲ್ಲ ಬೆಳ್ಳಿ ಪದಕ ವಿಜೇತ ಚಾಲಕರು ಅವರ ಕುಟುಂಬ ಸಮೇತ ಈ ಬಸ್ಸಲ್ಲಿ ಬಂದಿರ್ತಾರೆ. ಫಂಕ್ಷನ್ ಮುಗಿದ ತಕ್ಷಣ ಅವ್ರನ್ನ ಕರ್ಕೊಂಡು ಹೋಗೋಕೆ ಬಂದಿರುತ್ತೆ. ಈ ಥರ ಅಥಣಿ ಘಟಕಕ್ಕೆ ಸೇರಿರೋ 1161, ಇದು ಕೂಡ ಅಥಣಿ ಸಿಬ್ಬಂದಿಗಳನ್ನ ಕರ್ಕೊಂಡು ಬಂದಿರೋ ಗಾಡಿ. ಸಾರಿಗೆ ಸಂಸ್ಥೆಯು ಈ ಲ್ಯಾಂಡ್ ವೀಲ್ ಆ್ಯಪ್ ಬಳಕೆ ಮಾಡುತ್ತಿರುವುದು ಮೊದಲ ಸಂಸ್ಥೆಯಾಗಿದೆ. ಸಂಸ್ಥೆಯ ಒಟ್ಟು 255 ಆಸ್ತಿಗಳ ಸರ್ವೆ ಮಾಡುವ ಕಾರ್ಯ ಹಾಗೂ ಡಿಜಿಟಲೀಕರಣವಾಗಿ ದಾಖಲಿಸುವ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ. ವಿದ್ಯಾಸ್ಫೂರ್ತಿ ತಂತ್ರಾಂಶವನ್ನು ಸಂಸ್ಥೆಯಲ್ಲಿ ಜಾರಿಗೊಳಿಸಲಾಗಿದೆ. ಬಸ್ ಘಟಕ ಹಾಗೂ ಬಸ್ ನಿಲ್ದಾಣಗಳಲ್ಲಿ CCTV ಕ್ಯಾಮೆರಾ ಅಳವಡಿಕೆ, ನಿಲ್ದಾಣಗಳಲ್ಲಿ ಅಹಿತಕರ ಘಟನೆಗಳು ಜರುಗದಂತೆ ನಿಗಾವಹಿಸಲು, ಮಹಿಳೆಯರ ಹಾಗೂ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಸಾರ್ವಜನಿಕ ಪ್ರಯಾಣಿಕರ ಭದ್ರತೆ ಹೆಚ್ಚಿಸಲು ಘಟಕಗಳಲ್ಲಿನ ವಾಹನಗಳ ಕಾರ್ಯಾಚರಣೆಗಳ ಮೇಲೆ ನಿಗಾವಹಿಸುವಿಕೆ, ಸಂಸ್ಥೆಯ ಆಸ್ತಿ ಪಾಸ್ತಿಗಳಿಗೆ ಹಾನಿಯಾಗದಂತೆ ರಕ್ಷಣೆ, ಬಸ್ ನಿಲ್ದಾಣಗಳ ಹೊಸ ಪಲ್ಲಕ್ಕಿ ವಾಹನ ವಾಯವೇ ಕರ್ನಾಟಕದ್ದು ಫಂಕ್ಷನಲ್ಲಿ ಆಗಮಿಸ್ತಿದೆ ಈಗ. ಇದ್ರ ಜೊತೆಗೆ AC ಸ್ಲೀಪರು ಬರುತ್ತೆ ಅಂತ. ಈಗ ನಾನ್ AC ಸ್ಲೀಪರ್ ಬಂದಿದೆ. ವಾಯವೇ ಕರ್ನಾಟಕ ಹೊಸ ಪ್ರಕಾಶ್ ಬಿಲ್ಟ್ ನಾನ್ AC ಸ್ಲೀಪರ್ ಆಗಮಿಸುತ್ತಿದೆ ಈಗ. ಇದರ ಜೊತೆಗೆ AC ಸ್ಲೀಪರು ಬರುತ್ತೆ ಹಿಂದೆ. ಲೇಟ್ ಆಗಿದೆ ಅಂತೆ. ಹಾಂ ಸರ್, ಇಲ್ಲ ಹಿಂಗೆ ಬಿಸಿಲದರೆ. ನಾನ್ AC ಸ್ಲೀಪರ್ ಪಲ್ಲಕ್ಕಿ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದೆ ಈಗ. ವಾಯವೇ ಕರ್ನಾಟಕ ಹೊಸ ಹವಾನಿಯಂತ್ರಕ ಸ್ಲೀಪರ್ ವಾಹನ ರಾಜರಥ ಆಗಮಿಸುತ್ತಿದೆ. ನೋಡಿ ಇಲ್ಲಿ
ಫಸ್ಟ್ ಟೈಮ್ ಅಲ್ಲ ಅಲ್ಲ ಅಲ್ಲಿ ಒಳಗಿದ್ದಾರೆ ನೋಡಿ ಕೇಳಿ. ಹೊಸ ಬ್ರ್ಯಾಂಡಿಂಗ್ ವಾಯವೇ ಕರ್ನಾಟಕ ರಾಜರಥ. ಹೊಸ ಬ್ರ್ಯಾಂಡಿಂಗ್ ಜೊತೆಗೆ ಪ್ರಕಾಶ್ ಬಾಡಿ ಬಿಲ್ಡರ್ಸ್ AC ಸ್ಲೀಪರ್ ವಾಯವೇ ಕರ್ನಾಟಕದ್ದು ಜಸ್ಟ್ ಆಗಮಿಸುತ್ತಿದೆ. ರಾಜರಥ ಅಂತ ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ಏರ್ ಸಸ್ಪೆನ್ಷನ್ ಇದೆ ಫುಲ್ಲಿ ಫ್ರಂಟ್ ಬ್ಯಾಕ್ ಎರಡು ಸೈಡು. ಕರ್ನಾಟಕ AC ಹಾಗೂ ನಾನ್ AC ಸ್ಲೀಪರ್ಸ್ ಪ್ರಕಾಶ್ ಬಿಲ್ಡ್ ಅಶೋಕ್ ಲೇಲ್ಯಾಂಡ್ ಚೆಸ್ಸಿ ಮೇಲೆ. ಈಗ ಎರಡು AC ಮತ್ತು ನಾನ್ AC ಸ್ಲೀಪರ್ ಬಾಜು ಬಾಜು ನಿಲ್ಲಿಸಿದ್ದಾರೆ. ಇದು ಹೊಸ ಬ್ರ್ಯಾಂಡಿಂಗ್ ವೈಭವದ ಪ್ರಯಾಣ AC ಸ್ಲೀಪರ್ ರಾಜರಥ.